ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ವಿಕೆಟ್ ಪತನಗೊಂಡಿದೆ. ಸಹಕಾರಿ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಿಸೈನ್ ಮಾಡಿದ್ದಾರೆ. ಪಕ್ಷದ ವಿರುದ್ಧ ಹೇಳಿಕೆ ನೀಡಿದರು ಅನ್ನೋ ವಿಚಾರಕ್ಕೆ ಅವರ ತಲೆದಂಡವಾಗಿದೆ. ಸೆಪ್ಟೆಂಬರ್ನಲ್ಲಿ ಬಹುದೊಡ್ಡ ಕ್ರಾಂತಿಯಾಗಲಿದೆ ಎನ್ನುತ್ತಿದ್ದ ರಾಜಣ್ಣ ತಾವೇ ಮೊದಲ ವಿಕೆಟ್ ಒಪ್ಪಿಸಿದ್ದಾರೆ. ಇಲ್ಲಿಂದ ರಾಜ್ಯ ಕಾಂಗ್ರೆಸ್ ಶನಿ ಕಾಟ ಶುರುವಾಗುತ್ತಾ? ಆಶ್ಚರ್ಯ ಹುಟ್ಟಿಸಿದ ರಾಜಣ್ಣ ರಾಜೀನಾಮೆ ಯಾಕೆ, ಏನು, ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ. ರಾಜಣ್ಣ ವಿರುದ್ಧ ರಾಹುಲ್ ಗಾಂಧಿ ಕೆಂಡಾಮಂಡಲ. ರಾಜಣ್ಣ ರಾಜೀನಾಮೆ ಬೇಡ, ಡಿಸ್ಮಿಸ್ ಮಾಡಿ ಎಂದ ರಾಗ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿ ಎದ್ದಂತೆ ಕಾಣ್ತಿದೆ. ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿಯಾಗಲಿದೆ ಎಂದಿದ್ದ ಸಚಿವ ರಾಜಣ್ಣನವರೇ ಮೊದಲ ತಲೆದಂಡ ಒಪ್ಪಿಸಿದ್ದಾರೆ. ರಾಜಣ್ಣ ವಜಾ ಕಾಂಗ್ರೆಸ್ ಪಾಳೆಯದಲ್ಲಿ ಅಚ್ಚರಿಗೆ ಕಾರಣವಾಗಿದೆ. ಸರ್ಕಾರದ ಪ್ರಭಾವಿ ನಾಯಕ ಸಿಎಂ ಸಿದ್ದರಾಮಯ್ಯ ಪರಮಾಪ್ತನೇ ತಲೆದಂಡ ಕೊಟ್ಟಿರೋದು ಅಚ್ಚರಿ ಮೂಡಿಸಿದೆ. ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲೇ ಸಚಿವರ ರಾಜೀನಾಮೆ ನಾನಾ ಚರ್ಚೆಗಳಿಗೆ ಗ್ರಾಸವಾಗ್ತಿದೆ. ಇಂದು ವಿಧಾನಸೌಧಕ್ಕೆ ಆಗಮಿಸಿದ ಸಚಿವರು ಸಿಎಂಗೆ ರಾಜೀನಾಮೆ ಸಲ್ಲಿಸಿದ್ರು. ಅದನ್ನ ಸಿಎಂ ಪರಿಗಣಿಸದೆ ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ. ರಾಜಣ್ಣನನ್ನ ಅಗೌರವಯುತವಾಗಿ ನಡೆಸಿಕೊಳ್ಳಲು ರಾಜಣ್ಣನ ಮಾತೇ ಕಾರಣವಾಯಿತ. ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಪ್ರಭಾವಿ ದಲಿತ ಸಚಿವ ವಜಾ ಆಗಲು ಕಾರಣವೇನು? ವಜಾ ಮಾಡುವಂತೆ ಹೈಕಮಾಂಡ್ ಸೂಚಿಸಿದ್ದೇಕೆ? ಸಚಿವ ಕೆಎನ್ ರಾಜಣ್ಣ ವಜಾಗೆ ಕಾರಣವಾಗಿದ್ದು ಅವರ ಬಾಯ್ಬಡುಕುತನ. ಎದ್ದದ್ದನ್ನ ನೇರವಾಗಿ ಹೇಳುವ ರಾಜಣ್ಣ ಈ ಹಿಂದೆಯೂ ಹಲವು ಹೇಳಿಕೆ ನೀಡಿ ಅಚ್ಚರಿ ಹುಟ್ಟಿಸಿದ್ದರು. ಪಕ್ಷಕ್ಕೂ ಮುಜುಗರ ತಂದವರು. ಆದ್ರೆ ಇಲ್ಲಿಯವರೆಗೆ ಹೇಗೋ ಸಚಿವರಾಗಿ ಮುಂದುವರೆದಿದ್ದು. ಆದ್ರೆ ನಿನ್ನೆ ಮತಗಳವು ವಿಚಾರದ ಬಗ್ಗೆ ಕೊಟ್ಟ ಒಂದೇ ಒಂದು ಹೇಳಿಕೆ ಅವರ ಸಚಿವ ಸ್ಥಾನಕ್ಕೆ ಗೊತ್ತು ತಂದಿದೆ. ಏನಂದ್ರೆ ರಾಹುಲ್ ಗಾಂಧಿ ಮತಗಳವು ವಿರುದ್ಧ ಸಮರ ಸಾರಿದ್ದು ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ದಾಖಲೆ ರಿಲೀಸ್ ಮಾಡಿದ್ದರು. ನಂತರ ಮೊನ್ನೆ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದರು. ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ರೂಪಿಸುತ್ತಿದ್ದಾರೆ. ಹೀಗಿರುವಾಗ ಮತಗಳವು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ, ಆಗಿನ ಅಧಿಕಾರಿಗಳೇ ಮಾಡಿರಬಹುದು ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಈ ಮಾತು ಹೈಕಮಾಂಡ್ ತಲುಪಿತ್ತು. ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಎದುರಾದ ಹಿನ್ನೆಲೆ ಹೈಕಮಾಂಡ್ ಈ ಖಡಕ್ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗ್ತಿದೆ. ಇನ್ನು ರಾಜಣ್ಣ ಯಾವಾಗ ರಾಹುಲ್ ಗಾಂಧಿ ಹೋರಾಟದ ವಿರುದ್ಧವೇ ಮಾತನಾಡಿದ್ರೋ ಆಗಲೇ ಅದು ಹೈಕಮಾಂಡ್ಗೆ ತಲುಪಿತ್ತು. ಎಲ್ಲವನ್ನೂ ಪರಿಗಣಿಸಿದ ಹೈಕಮಾಂಡ್ ರಾಜ್ಯ ಉಸ್ತುವಾರಿಯ ಮೂಲಕ ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಿತ್ತು. ಸುರ್ಜೇವಾಲಾ ಸಿಎಂ ಹಾಗೂ ರಾಜಣ್ಣನಿಗೆ ದೂರವಾಣಿ ಕರೆ ಮಾಡಿ ರಿಸೈನ್ ಮಾಡುವಂತೆ ಸೂಚಿಸಿದ್ದಾರೆ. ಆ ಕ್ಷಣವೇ ಏನೂ ಮಾತನಾಡದೆ ರಾಜಣ್ಣ ಸಿಎಂ ಆಪ್ತ ಕಾರ್ಯದರ್ಶಿಗೆ ಮುಚ್ಚಿದ ಲಕೋಟೆಯಲ್ಲಿ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ಆದ್ರೆ ಏಕಾಏಕಿ ರಾಜಣ್ಣ ವಜಾಗೊಂಡ ಸುದ್ದಿ ಹೊರಬಿತ್ತು. ಇನ್ನು ಹೈಕಮಾಂಡ್ ಮನವೊಲಿಕೆಗೆ ಸಿಎಂ ಪ್ರಯತ್ನ ನಡೆಸಿದ್ರು. ಆದ್ರೆ ಪಕ್ಷದ ಮೇಲಾಗುವ ಪರಿಣಾಮದಿಂದ ಅವರು ಒಪ್ಪಲಿಲ್ಲ. ಹಾಗಾಗಿ ರಾಜಣ್ಣನ ರಾಜೀನಾಮೆ ಪಡೆಯಬೇಕಾಯಿತು. ಕೆಎನ್ ರಾಜಣ್ಣಗೆ ಕಾದಿದೆಯಾ ಮತ್ತೊಂದು ಶಾಕ್? ಪಕ್ಷದಿಂದಲೂ ಕಿಕ್ಔಟ್ ಆಗ್ತಾರ ರಾಜಣ್ಣ? ರಾಜಣ್ಣನ ಉಚ್ಚಾಟನೆಗೆ ಸೂಚಿಸಿದ್ರ ರಾಹುಲ್ ಗಾಂಧಿ. ಇನ್ನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಅವರನ್ನ ಪಕ್ಷದಿಂದಲೂ ಉಚ್ಚಾಟಿಸೋಕೆ ಹೈಕಮಾಂಡ್ ಮುಂದಾಗಿದೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕುವಂತೆ ಸಿಎಂ ಡಿಸಿಎಂಗೆ ಸಂದೇಶ ರವಾನಿಸಿದೆ. ಹೀಗಾಗಿ ಇಂದು ಇಲ್ಲವೇ ನಾಳೆ ಪಕ್ಷದಿಂದ ಅವರನ್ನ ಅಮಾನತು ಮಾಡಬಹುದು. ಎಕ್ಸ್ಪೆಲ್ ಮಾಡಿದ ನಂತರ ರಾಜಣ್ಣ ಕಾಂಗ್ರೆಸ್ ಸದಸ್ಯತ್ವ ಕಳೆದುಕೊಳ್ಳಲಿದ್ದಾರೆ. ಆದರೆ ಪಕ್ಷೇತರ ಶಾಸಕರಾಗಿ ರಾಜಣ್ಣ ಉಳಿಯಬಹುದು. ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ರಾಜಣ್ಣ ಹೇಳಿಕೆ ಪ್ರಸ್ತಾಪ. ಸಭೆಯಲ್ಲಿ ಮುಜುಗರಕ್ಕೆ ಒಳಗಾದ ರಾಹುಲ್ ಗಾಂಧಿ. ಕಳೆದ ಗುರುವಾರ ಇಂಡಿಯಾ ಒಕ್ಕೂಟದ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮತಗಳ್ಳತನದ ಬಗ್ಗೆ ರಾಜಣ್ಣ ನೀಡಿದ ಹೇಳಿಕೆ ಬಗ್ಗೆ ಕೆಲ ನಾಯಕರು ರಾಗ ಗಮನಕ್ಕೆ ತಂದ್ರು. ನಿಮ್ಮ ಪಕ್ಷದ ನಾಯಕರೇ ಹೀಗೆ ಹೇಳಿದ್ರೆ ಹೇಗೆ ಅನ್ನೋ ವಿಷಯ ಪ್ರಸ್ತಾಪ ಮಾಡಿದ್ರು. ಅಂದು ರಾಹುಲ್ ಗಾಂಧಿ ಔತಣಕೂಟ ಏರ್ಪಡಿಸಿದ್ದರಿಂದ ಸಿಎಂ ಡಿಸಿಎಂ ಇಬ್ಬರು ಸಹ ಅಲ್ಲಿಗೆ ಹೋಗಿದ್ರು. ಈ ವೇಳೆ ಸ್ವಪಕ್ಷ ನಾಯಕರ ಹೇಳಿಕೆ ರಾಹುಲ್ಗೆ ಸಾಕಷ್ಟು ಇರಿಸು ಮುರಿಸು ಮೂಡಿಸಿತ್ತು. ಹೀಗಾಗಿ ಕೂಡಲೇ ಸಿಎಂಗೆ ತಿಳಿಸಿದ ರಾಹುಲ್ ರಾಜಣ್ಣ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ರು ಎನ್ನಲಾಗಿದೆ.
ರಾಜಣ್ಣ ವಜಾಗೊಂಡ ನಡುವೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ತೆಗೆದುಹಾಕುವ ಸಾಧ್ಯತೆ ಇದೆ. ಆದರೆ ಮುಂದೆ ಪಕ್ಷಕ್ಕೆ ನಷ್ಟವಾಗಲೂಬಹುದು. ಪಕ್ಷದೊಳಗಿದ್ದಾಗಲೇ ಬಿಡುಬೀಸಾಗಿ ಮಾತನಾಡುವ ವ್ಯಕ್ತಿ ಇನ್ನು ಫ್ರೀ ಆದ್ಮೇಲೆ ಸೋಮ್ನಿರ್ತಾರ. ಕಾಂಗ್ರೆಸ್ನೊಳಗಿನ ಆಂತರಿಕ ವಿಚಾರಗಳನ್ನ ಬಯಲಿಗಿಡುವ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆದ್ರೆ ಪ್ರತಿಪಕ್ಷಗಳಿಗೆ ಲಾಭವಾಗಬಹುದು. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.